ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಾರು ನಾಯಿ ಅಂತ ಕೇಳ್ತೆ ಹೇಳು. ಒಂದು ಮಾತು ನೆನಪಲ್ಲಿಟ್ಕೊ, ಅವಳ ಕಣ್ಣೀರಿಂದಾನೇ ನಿನ್ನ ಪಾಪದ ಕೂಡ ತುಂಬೋದು. ತಿಳ್ಕೊಂಡು ಇನ್ನೊಂದು ಸಲ ಅವಳ ಕಣ್ಣಲ್ಲಿ ನೀರು ಬಂದ್ರೆ ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ. ಏನ ಕಾಫಿ ತಗೊಬಂದಿದ್ಯಾ? ಈ ಕಾಫಿನ ಇದರಲ್ಲಿ ಮಿಕ್ಸ್ ಮಾಡಿಕೊಂಡು ಕುಡಿಯೋಕ್ಕಾಗತ್ತಾ? ಅಷ್ಟು ಕಾಮನ್ ಸೆನ್ಸ್ ಇಲ್ಲ? ಹೋಗ್ಲಿ ಬಿಡು. ನೀನು ನನಗೆ ದಿವಸ ಕಾಫಿ ತಗೊಬರ್ತಾ ಇರ್ತೀಯಲ್ಲ, ಇದು ಹಳೆ ಮ್ಯಾಟ್ರು. ಇವಾಗ ನೀನು ನನ್ನ ಜೊತೆ ಕೂತ್ಕೊಂಡು ಒಂದು ಪೆಗ್ ಓಡಿ ಅದ್ರ ಮಜಾನೇ ಬೇರೆ. ಬಾ ತಡಿ, ನಾನು ಹಾಕ್ಕೊಡ್ತೀನಿ. ಪೂರು ಫಸ್ಟ್ ಟೈಮ್ ಅಲ್ಲ, ಸಾಕಿಷ್ಟಲ್ಲ ಒಂದು ಪೆಗ್ಗು ಫಸ್ಟ್ ಟೈಮ್. ಪಾಸ್ ಆಡ್ರಿ. ಚಿಯರ್ಸ್. ಏನ್ ಮಾಡ್ತೀವ್ರಿ? ಬುಡಿ ಇದಲ್ಲ, ಬುಡಿ ಬುಡಿ. ಅಯ್ಯೋ, ಏನ್ ಮಾಡ್ಕೊಳ್ತೀವ್ರಿ? ಏನೇ ಇವಾಗ ಎತ್ತಕ್ಕೆ ಬರ್ತಿದ್ಯಾ? ಇವಾಗ ಗಂಡ ಬಿದ್ದೋಗಿದ್ದಾನೆ ಅಂತ ನೆನಪಾದ್ನ. ಅದೇ ಸುಬ್ಬು ನನ್ನ ತಳ್ಳಿದ್ನಲ್ಲ, ಅವಾಗ ಜೋರಾಗಿ ಬಿದ್ದೋದೆ. ಅವಾಗ ಎತ್ತಕ್ಕೆ ಅಂತ ಬಂದವಳು ಯಾಕೆ ಎತ್ತಿಲ್ಲ? ಓ ಗೊತ್ತಾಯ್ತು, ಆ ಸುಬ್ಬನ ನೋಡ್ತಾ ನಿಂತ್ಕೊಬಿಟ್ಟ. ಗೊತ್ತಾಯ್ತು ಅವನು ಚೆನ್ನಾಗಿದ್ದಾನೆ ಅಂತನಾ? ಅಥವಾ ಅವನ್ ಕಂಡ್ರೆ ಇಷ್ಟನಾ? ಎಂತ ಮಾತು ಮಾತಾಡ್ತೀವ್ರಿ? ಈಗೆಲ್ಲ ಹೇಳ್ಬೇಡಿ. ಯಾಕೆ ಸಾವಿತ್ರಿ? ನಾನು ನಿನ್ನ ಮನಸ್ಸಲ್ಲಿರೋ ಮಾತನ್ನೇ ಹೇಳ್ತಿರೋದು. ಅಲ್ಲ, ನೀನು ಈ ಮನೆಯಿಂದ ಆಚೆ ಕಡೆ ಎಲ್ಲೂ ಹೋಗಲ್ಲ. ಆದ್ರೂ ನಮ್ಮ ಮನೆ ಒಳಗೆ ಇರಬೇಕಾದ್ರೆ ಇಷ್ಟೊಂದು ಚೆನ್ನಾಗಿ ಸೀರೆ ಉಡ್ಕೊಂಡು, ಮಗುಕ್ಕೆ ಮೇಕಪ್ ಹಾಕ್ಕೊಂಡು, ಕ್ಲೀನಾಗಿ ತಲೆ ಬಾಚಿ ಯಾರನ್ನು ಇಂಪ್ರೆಸ್ ಮಾಡೋದಕ್ಕೆ ಅಂತ ಈ ಪಾರ್ಟಿ ರೆಡಿ ಆಗ್ತೀಯ? ನನಗಂತೂ ಇಂಪ್ರೆಸ್ ಮಾಡೋದಕ್ಕಲ್ಲ, ಯಾಕಂದರೆ ನನಗೆ ನಿನ್ನ ಕಂಡ್ರೇ ಇಷ್ಟ ಇಲ್ಲ. ಅಲ್ಲ, ಈ ಪಾರ್ಟಿ ಸಿಂಗಾರ ವಯ್ಯಾರ ಮಾಡ್ಕೊಂಡು ರೆಡಿಯಾಗಿದೆಯಾ ಅಂದರೆ ನನಗೆ ಯಾಕೋ ಅನುಮಾನ ಕಡೆ. ಯಾಕೆ? ಸುಬ್ಬು ದಿವಸ ಮನೆಗೆ ಬರ್ತಾನೆ ಅಂತನಾ? ಆಯ್ತು. ಸುಬ್ಬು ಒಬ್ಬನೇ ಇರೋದ ನಿನ್ನ ಲಿಸ್ಟಲ್ಲಿ, ಅಥವಾ ಮತ್ತಾರಾದರೂ? ನಿಮ್ ಕೈ ಮುಗಿತೀನಿ. ಅಣ್ಣ ತಂಗಿ ಸಂಬಂಧನ ಈ ಕೆಟ್ಟ ದೃಷ್ಟಿಲಿ ನೋಡ್ಬೇಡಿ. ಅವರು ನನಗೆ ಒಡ ಹುಟ್ಟಿದವ್ರಿಗಿಂತ ಹೆಚ್ಚು. ಹಿಂಗೆಲ್ಲ ಹೇಳಿ ನನಗೆ ಹಿಂಸೆ ಮಾಡಬೇಡಿ. ಹಿಂಸೆ ಮಾಡಬಾರ್ದ? ಹಿಂಸೆ ಕೊಡ್ತೀನಿ. ಏನು ಮಾಡ್ತೀಯಾ? ಹೋಗಿ ನೀನು ಹಿಂದೆ ಮುಂದೆ ಇದ್ದಾರಲ್ಲ ಸುಬ್ಬು, ಶ್ರಾವಣಿ, ಅವ್ರ ಹತ್ರ ಹೇಳ್ತೀಯಾ? ಏನಂತ ಹೇಳ್ತೀಯಾ? ನನ್ನ ಗಂಡ ಮದನ್, ನಿಮ್ಮ ಗಂಡ ಸುಬ್ಬು ಮತ್ತೆ ನನಗೆ ಸಂಬಂಧ ಕಟ್ಟಿದ್ರು ಅಂತ ಹೇಳ್ತೀಯಾ? ಈ ವಿಚಾರ ಏನಾದರೂ ನೀನು ಹೋಗಿ ಶ್ರಾವಣಿ ಹತ್ರ ಹೇಳಿದೆ ಅನ್ಕೋ, 4 ಪಟ 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 ಅಂತ ಹೊಡಿತಾಳೆ. ಈ ವಿಚಾರನೆಲ್ಲ ಹೇಳ್ಕೊಳ್ಳೋದಕ್ಕಾಗಲ್ಲ. ಅಕಸ್ಮಾತಾಗಿ ನಿನಗೂ ಸುಬ್ಬುಗೂ ಸಂಬಂಧ ಇದೆ ಅಂತ ಒಂದು ಚಿಕ್ಕ ಅನುಮಾನ ಶ್ರಾವಣಿಗೆ ಬಂತು ಅಂತ ಇಟ್ಕೋ, ನಿನ್ನ ಗತಿ ಅದೋ ಗತಿ. ಅಯ್ಯೋ ಅಯ್ಯೋ ಅಯ್ಯೋ, ಯಾಕೆ ಈ ರೀತಿ ಮಾತಾಡ್ತೀವ್ರಿ? ನಾನು ನಿಮ್ಗೆ ಏನ್ ಅನ್ಯಾಯ ಮಾಡಿವ್ನೋ ನನಗೆ ಗೊತ್ತಾಯ್ತಲ್ಲ. ಏನ ಅನ್ಯಾಯದ ಬಗ್ಗೆ ನೀನು ನನ್ನ ಹತ್ರ ಮಾತಾಡ್ತಿದ್ಯಾ?
ನಾನೇನೇ ಅನ್ಯಾಯ ಮಾಡಿದೆ? ಹಾಂ, ಏನು ಅನ್ಯಾಯ ಮಾಡಿದೆ? ಬಲವಂತವಾಗಿ ನನ್ನ ಕರ್ಕೊಂಡು ಹೋಗಿ ಬ್ಲ್ಯಾಕ್ ಮೇಲ್ ಮಾಡಿ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿಸ್ಕೊಂಡಲ್ಲ? ಹಾಂ, ಕಟ್ಟಿಸ್ಕೋಬಾರ್ದಿತ್ತು. ನೀನೇನಾದರೂ ನನ್ನ ಮದುವೆ ಆಗಿರಲ್ಲ ಅಂದಿದ್ರೆ ಲಕ್ಷ ಲಕ್ಷ ನಿನ್ನ ಮಗುಗೆ ಬಿಸಾಕ್ತಿದ್ದೆ, ಎತ್ಕೊಂಡು ಎಲ್ಲಾದರೂ ಹಾಳಾಗಿ ಹೋಗಿ ಸಾಯ್ಬೇಕಿತ್ತು. ಅದು ಬಿಟ್ಟು ಮದನ್ ಸರ್, ನನ್ನ ಹೊಟ್ಟೆಲಿ ಮಗು ಇದೆ, ಮನಸ್ಸಲ್ಲಿ ಪ್ರೀತಿ ಇದೆ, ಮೈಯಲ್ಲಿ ಆಸೆ ಇದೆ. ನಾನು ನಿಮ್ಮನ್ನೇ ಮದುವೆ ಆಗಬೇಕು ಅಂತ ನನ್ನ ಹಿಂದೆ ಬಿದ್ದೆ. ನನ್ನ ಆಸೆ ಕನಸುಗಳನ್ನೆಲ್ಲ ನುಚ್ಚು ನೂರು ಮಾಡಿದೆ. ಒಟ್ಟಿನಲ್ಲಿ ನನ್ನ ಲೈಫೆಲ್ಲ ಹಾಳಾಗೋಯ್ತು ನಿನ್ನಂಥವಳನ್ನ ಕಟ್ಕೊಂಡು. ಇದಕ್ಕೆ ನೀನು ಸರಿಯಾಗಿ ಶಿಕ್ಷೆ ಅನುಭವಿಸ್ಬೇಕು ಸಾವಿತ್ರಿ. ಇನ್ನು ಮುಂದೆ ಅವಮಾನ ಅನುಮಾನ ತಡೆಯೋಕ್ಕಾಗದೆ ಸಾಹಿತ್ಯ ಹಾಗೆ ಮಾಡ್ತೀನಿ ಸಾವಿತ್ರಿ. ನಾನು ಅದು ಮಾಡ್ತೀನಿ. ನೀನು ಹೊಡೆಯಲ್ಲ ಅಂತ ಹೇಳಿದೆ, ನಿನ್ನ ಪೆಗ್ಗು ನಾನೇ ಹೊಡೆದ್ಬಿಡ್ತೀನಿ. ಹ್ಞೂ, ಒಂದೇ ನಿಮಿಷ. ಈ ಫೋಟೋಲಿರೋರನ್ನ ನೋಡಿದಿರಾ? ಸರಿಯಾಗಿ ನೋಡಿ, ನೆನ್ಪು ಮಾಡ್ಕೊಳ್ಳಿ. ಇಲ್ವಾ? ಒಂದ್ ನಿಮಿಷ ರೀ. ಇವ್ರು ನೋಡಿದ್ದೀರಾ? ಅಂದ್ರೆ ಪೃಥ್ವಿ ಅಣ್ಣ ಇಲ್ಲಿರೋದು ಇವಳಿಗೆ ಗೊತ್ತಾಗಿದೆ. ಅದು ಅಲ್ಲದೆ ನಾನು ಬದುಕಿದ್ದೀನಿ ಅಂತಾನು ಇವಳಿಗೆ ಗೊತ್ತಾಗಿದೆ. ನೋಡಿಲ್ವಾ? ಚೆನ್ನಾಗಿ ನೆನ್ಪು ಮಾಡ್ಕೊಳ್ಳಿ. ಇವ್ರು ಯಾರಿಗೂ ಮಾತು ಬರಲ್ಲ ಅನ್ಸುತ್ತೆ ಮೇಡಮ್. ಬೇರೆಯವ್ರು ನೋಡೋಣ ಬಿಡಿ. ಸರಿ ಹೊರಡಿ. ಥ್ಯಾಂಕ್ಸ್. ಇನ್ನು ನಾವಿಲ್ಲಿರೋದು ಸೇಫ್ ಅಲ್ಲ. ಪದ್ದು ಹೇಳ್ದಾಗೆ ಇವ್ರಿಗೆ ನಾವಿಲ್ಲಿರೋ ವಿಷಯ ಗೊತ್ತಾಗ್ಬಿಟ್ಟಿದೆ. ನಾನಾಗ್ಲಿ ಪೃಥ್ವಿ ಅಣ್ಣ ಆಗ್ಲಿ ಇವ್ರ ಕೈಗೆ ಸಿಕ್ಕಾಕೊಂಡ್ರೆ ಖಂಡಿತ ಇವರು ನಮ್ಮನ್ನ ಉಳಿಸಲ್ಲ. ಸತ್ಯ ಉಳಿಬೇಕು, ಧರ್ಮ ಗೆಲ್ಲಬೇಕು ಅಂದ್ರೆ ನಾವು ಜೀವಂತವಾಗಿರ್ಬೇಕು. ಈಗಲೇ ಪೃಥ್ವಿ ಅಣ್ಣನ ಕರ್ಕೊಂಡು ಇಲ್ಲಿಂದ ಹೊರಟ್ಬಿಡ್ತೇನೆ. ಅಣ್ಣ, ಪೃಥ್ವಿ ಅಣ್ಣ ಅಮ್ಮ, ಗಾಬರಿ ಆಗಿದ್ದೀರಾ? ಅಣ್ಣ, ಆ ವಿಜಯಾಂಬಿಕಾ ಬಂದಿದ್ದಾಳೆ. ಅವಳು ಬಂದೇ ಬಿಟ್ಲಾ? ಅವಳು ಮಾತ್ರ ಅಲ್ಲ ಅಣ್ಣ, ಅವಳ ಜೊತೆ ಒಂದು ದೊಡ್ಡ ಗುಂಪೆ ಇದೆ. ನಾವ್ ಈಗಿಂದ ಇಲ್ಲಿಂದ ಹೊರಡಬೇಕು, ಇಲ್ಲಾಂದ್ರೆ ನಮ್ ಜೀವಕ್ಕೆ ಅಪಾಯ ಇದೆ. ನೀವೆಲ್ಲ ಅವಳನ್ನ ನೋಡಿದ್ರಿ? ಅವಳೇನಾದ್ರು ನಿಮ್ಮನ್ನ ನೋಡಿದ್ಲಾ? ಇಲ್ಲ, ಅವಳಿಗೆ ನಾನು ಯಾರು ಅಂತ ಗೊತ್ತಾಗ್ಲಿಲ್ಲ. ಆದ್ರೆ ನಾವ್ ಇಲ್ಲೇ ಇದ್ರೆ ಅವಳು ನಮ್ಮನ್ನ ಹುಡ್ಕೊಂಡು ಇಲ್ಲಿಗೆ ಬಂದೇ ಬರ್ತಾಳೆ. ಮೊದ್ಲು ಇಲ್ಲಿಂದ ಹೊರಡ್ಬೇಕು. ಬನ್ನಿ ಅಣ್ಣ. ಒಂದ್ ನಿಮಿಷ, ಪದ್ದು ಫೋನ್ ಮಾಡ್ಬಿಡ್ತೀನಿ.